ದೇವರ ಒಂದು ಮಾತನ್ನ ಮೀರಿ ನಡೆದ ಕಾರಣಕ್ಕಾಗಿ ಪಾಪ ಎನ್ನುವಂಥದ್ದು ಲೋಕದೊಳಗಡೆ ಏನಾಯ್ತಂತೆ, ಪ್ರವೇಶ ಮಾಡ್ತು. ಹಲ್ಲೆಲೂಯಾ. ಇವತ್ತು ಮೊಟ್ಟ ಮೊದಲನೇದಾಗಿ ಮುಖ್ಯವಾಗಿ ಏನನ್ನ ಬಿಡಬೇಕಾಗಿದೆ? ಪಾಪವನ್ನ ಬಿಡಬೇಕಾಗಿದೆ. ಪಾಪ ಅಂದ್ರೆ ಏನ್ರಿ? ದೇವರ ಮಾತಿಗೆ ಅವಿಧೇಯತೆಯನ್ನ ತೋರಿಸುವಂಥದ್ದು, ದೇವರ ಒಂದು ಮಾತಿಗೆ ತದ್ವಿರುದ್ಧವಾದಂಥ ರೀತಿಯಲ್ಲಿ ನಡೆಯುವಂಥದ್ದು, ದೇವರ ಮಾತನ್ನ ಧಿಕ್ಕಾರ ಮಾಡಿ ನಡೆಯುವಂಥದ್ದು, ದೇವರಿಗೆ ಒಳಗಾಗದೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ತಮಗೆ ಇಷ್ಟ ಬಂದ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು. ದೇವರ ವಾಕ್ಯನೇ ಒಂದು ಕೀರ್ತನೆಯಲ್ಲಿ ನಾವು ನೋಡುವಾಗ, ದುರ್ಮತಿಗಳು ದೇವರಿಲ್ಲವೆಂದು ಅಂದುಕೊಳ್ಳುತ್ತಾರೆ, ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನ ನಡೆಸುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದುಷ್ಟ ಮನಸ್ಸುಳ್ಳವರು, ದುಷ್ಟ ಸ್ವಭಾವವುಳ್ಳವರು, ದೇವರೇ ಇಲ್ಲ, ನಾವು ಹೇಗಾದರೂ ನಾವು ನಡಿಬಹುದು ಎಂಬುದಾಗಿ ಆಲೋಚಿಸುವಂತವರಾಗಿ ಇರ್ತಾರೆ ಪ್ರಿಯರೇ. ಆದ್ರೆ ಇವತ್ತಿನ ದಿವಸ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂದ್ರೆ, ಮೊದಲನೇದಾಗಿ ನೀನು ಪಾಪವನ್ನ ಬಿಡಬೇಕು. ಅದನ್ನ ಬಿಡದೇ ಇದ್ರೆ ಪಾಪ ನಿನ್ನನ್ನು ಏನು ಮಾಡುತ್ತೆ? ಅದು ನಾಶನದ ಕಡೆಗೆ ಅದು ತೆಗೆದುಕೊಂಡು ಹೋಗುತ್ತೆ. ಮೊದಲನೇದಾಗಿ ಪಾಪ ಮಾಡುವಂಥದ್ದು ಏನ್ರಿ? ದೇವರಿಂದ ನಿನ್ನನ್ನು ದೂರ ಮಾಡುತ್ತೆ. ಹಲ್ಲೆಲೂಯಾ. ಎರಡನೇದಾಗಿ ನಿನ್ನನ್ನು ನರಕದ ಕಡೆಗೆ ನಡೆಸುತ್ತೆ. ಮೂರನೇದಾಗಿ ನಿನ್ನನ್ನು ಅದು ಈ ಲೋಕದಲ್ಲಿ ಇರುವಂಥ ಸಮಯದಲ್ಲೆಲ್ಲ ನಿನಗೊಂದು ವೇಳೆ ನೋಡೋದಕ್ಕೆ ಆಶೀರ್ವಾದದ ರೀತಿಯಲ್ಲಿ ಕಂಡು ಬಂದರೂ ಕೂಡ ಆ ಒಂದು ಸುಖ ಎನ್ನುವಂಥದ್ದು ಕ್ಷಣಿಕವಾದಂಥ ಸುಖದೋಪಾದಿಯಲ್ಲಿ ಅದು ಇರುತ್ತೆ. ಅದರಿಂದ ನಿನಗೆ ನಿತ್ಯ ಒಂದು ಆತ್ಮದಲ್ಲಿ ಯಾವ ಒಂದು ಶಾಂತ ಸುಖವನ್ನು ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಮೊದಲನೇದಾಗಿ ಪಾಪ ಅಂತಂದ್ರೆ ಏನ್ರಿ? ಆಜ್ಞೆಯನ್ನ ಅತಿಕ್ರಮಿಸುವಂಥದ್ದೇ ಪಾಪ ಪ್ರೇಯರ್. ಅವರು ಆಜ್ಞೆಯನ್ನು ಮೀರಿ ನಡೆದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಅವ್ರು ಏನಾದ್ರಂದ್ರೆ, ಏದೇನು ತೋಟದಿಂದ ಹೊರಗಡೆ ಹಾಕಲ್ಪಟ್ಟರು, ದೇವರ ಒಂದು ಸತ್ಸಂಬಂಧದಲ್ಲಿ ದೇವರಲ್ಲಿ ಇರಬೇಕಾದಂಥ ಅವರು ಈಗ ದೇವರಿಂದ ದೂರ ಹೋದ ಕಾರಣಕ್ಕಾಗಿ ಅವರು ಕಷ್ಟಪಡಬೇಕಾಯಿತು. ಮುಳ್ಳುಗಳು ಬಂದು, ಕಳೆಗಳು ಬಂದು, ಶಾಪವನ್ನು ಅವರು ಹೊಂದಿಕೊಳ್ಳಬೇಕಾಯಿತು. ಅಷ್ಟೆಲ್ಲ ಕಾರ್ಯಗಳು ಯಾವುದರಿಂದ ಆಗಿದ್ರಿ? ಮಾತನ್ನು ಮೀರಿ ನಡೆದ ಮಾತಿಗೆ ಒಳಗಾಗಿದ್ರೆ, ದೇವರಿಗೆ ಒಳಗಾಗಿದ್ರೆ, ದೇವರು ಅವ್ರನ್ನ ಇನ್ನು ಎಷ್ಟೆಲ್ಲ ರೀತಿಯಿಂದ ಆಶೀರ್ವದಿಸ್ತಾ ಇದ್ದ. ನಮ್ಮ ಚರಿತ್ರೆ ಈ ರೀತಿಯಾಗಿರ್ತಾ ಇರಲಿಲ್ಲ, ಇದು ಒಂದು ವ್ಯತ್ಯಾಸಕರವಾದಂಥ ರೀತಿಯಲ್ಲಿ ಇರ್ತಾ ಇತ್ತು ಪ್ರೇರ. ಅದರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ದೇವರ ಮಾತನ್ನು ಮೀರಿ ನಡೆದರು. ಅರಸನಾಗಿರ್ತಕ್ಕಂಥ ಸೌಲನ ಕುರಿತಾಗಿ ಕೂಡ ನಾವು ನೋಡ್ತಾ ಇದ್ದೇವೆ, ನೀನು ದೇವರ ಮಾತನ್ನು ಕೇಳಿದ್ರೆ ಎಷ್ಟೋ ಚೆನ್ನಾಗಿತ್ತು, ನೀನು ದೇವರ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ದೇವರು ನಿನ್ನನ್ನೂ ಕೂಡ ನಿನ್ನ ಅರಸುತನದಿಂದ ತಳ್ಳಿ ಬಿಟ್ಟಿದ್ದಾನೆ. ಆತನು ತನಗೆ ಸರಿತೋಚುವಂತ ಇನ್ನೊಬ್ಬ ವ್ಯಕ್ತಿಯನ್ನ ಈಗಾಗಲೇ ಕಂಡುಕೊಂಡು ಆತನನ್ನು ಅಭಿಷೇಕಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರೇರೆ, ನಾವು ಮೊದಲನೇದಾಗಿ ಪಾಪವನ್ನು ಬಿಡಬೇಕು. ಪಾಪ ಅಂತಂದ್ರೆ ಏನ್ರಿ? ಆಜ್ಞೆಯನ್ನು ಅತಿಕ್ರಮ ಮಾಡುವ